ಇನ್ನು ಮೂರನೇದಾಗಿ ತಿರುಪತಿಯ ಪ್ರಸಾದದ ವಿಷಯದಲ್ಲಿ ಲಡ್ಡು ಅಂತ ಏನು ಕರೀತಾರೆ, ಈ ತಿರುಪತಿಯ ಲಡ್ಡು ವಿಷಯದಲ್ಲಿ ಭಾಳ ಗಂಭೀರವಾದಂಥ ಒಂದು ಆರೋಪ ಕೇಳಿಬಂದಿದೆ. ಅಲ್ಲಿ ಹಿಂದಿನ ಸರ್ಕಾರ ಮೊದಲು ನಂದಿನಿ ಕಡೆಯಿಂದ ತುಪ್ಪವನ್ನು ತೆಗೆದುಕೊಳ್ತಾ ಇದ್ದರು. ಆ ನಂದಿನಿ ತುಪ್ಪವನ್ನು ಬಂದ್ ಮಾಡಿ ಬೇರೆ ಬೇರೆ ಎಲ್ಲೇ ಕೂಡ ಕೊಟ್ಟು ಅದಾದ ನಂತರ ಈ ರೀತಿ ಅದಾದ ನಂತರ ಯಾವಾಗ ನಂದಿನಿಯ ಒಂದು ತುಪ್ಪವನ್ನು ನಂದಿನಿಯ ವಸ್ತುಗಳನ್ನು ಖರೀದಿ ಮಾಡೋದು ಬಂದ್ ಮಾಡಿದರು, ಅದಾದ ನಂತರದ ಈ ಘಟನೆಗಳು ನಡೆದಾವೆ ಅನ್ನುವಂಥದ್ದು ಒಂದು ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಲ್ಯಾಬ್ ರಿಪೋರ್ಟನ್ನು ಅಲ್ಲಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡು ಅವರು ಬಿಡುಗಡೆ ಮಾಡಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ದೇಶದ ಒಬ್ಬ ಅತ್ಯಂತ ಪ್ರಮುಖ ರಾಜಕಾರಣಿ ಮತ್ತು ಒಬ್ಬ ಒಳ್ಳೆಯ ಆಡಳಿತಗಾರ. ಅವರು ಹೇಳಿದ್ದಾರೆ ಅಂದರೆ ಇದು ಅತ್ಯಂತ ತಥ್ಯ ಇರಲೇಬೇಕು. ಅದನ್ನು ಇದರ ಲ್ಯಾಬ್ ರಿಪೋರ್ಟೇ ಬಂದಿರೋದರಿಂದ ಇದರ ಸಮಗ್ರವಾದಂಥ ತನಿಖೆ ಆಗಬೇಕು. ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಶಿಕ್ಷಿಸಬೇಕು ಮತ್ತು ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಹಿಂದೂ ವಿರೋಧಿ ಕೃತ್ಯವನ್ನು ಅಲ್ಲಿನ ಹಿಂದಿನ ಸರ್ಕಾರವೂ ಮಾಡಿದೆ ಅನ್ನುವಂಥ ಆರೋಪದ ಜೊತೆಗೆ ಕಾಂಗ್ರೆಸ್ಸು ಕೂಡ ಇಡೀ ದೇಶಾದ್ಯಂತ ಹಿಂದೂ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದೆ. ಹಾಗಾಗಿ ಇದನ್ನು ಗಂಭೀರವಾಗಿ ನಾವು ಪರಿಗಣಿಸ್ತೇವೆ ಮತ್ತು ಇದನ್ನು ನಾವು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಸರ್, ಕರ್ನಾಟಕದ ದೇವಸ್ಥಾನದ ಪ್ರಸಾದವನ್ನು ಚೆಕ್ ಮಾಡಿಸಬೇಕು ಅಂತ ನೀವು ಒಂದು ಟ್ವೀಟ್ ಮಾಡಿದ್ದೀರಿ. ಎಲ್ಲ ಕಡೆಯೂ ನಾವು ಸ್ವಚ್ಛತೆ ಮತ್ತು ಜನರ ಶ್ರದ್ಧೆಗೆ ಧಕ್ಕೆ ಬರಲಾರದಂತೆ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ಎಲ್ಲ ದೇವಸ್ಥಾನಗಳ ಪ್ರಸಾದವನ್ನು ಆ ದೇವಸ್ಥಾನ ಮಂಡಳಿ, ಅದರೊಳಗೆ ಸರ್ಕಾರ ಕೈ ಹಾಕಬೇಕಂತ ನಾನು ಹೇಳಿಲ್ಲ, ದೇವಸ್ಥಾನ ಮಂಡಳಿಯವರು ಕಾಲಕ್ಕೆ ಅದನ್ನು ಸರಿಯಾದಂಥ ವೆರಿಫಿಕೇಷನನ್ನು ಮಾಡಬೇಕು. ಒಂದು ದೇಶದ ಸಂಸ್ಕೃತಿಯ ಪ್ರಶ್ನೆ ಇದೆ, ದೇಶದ ಶ್ರದ್ಧೆಯ ಪ್ರಶ್ನೆ ಇದೆ, ಇಲ್ಲ ಕೋಟ್ಯಾಂತರ ಜನರ ಶ್ರದ್ಧೆಯ ಪ್ರಶ್ನೆ ಇದೆ. ಇನ್ನೊಂದು ಈ ರೀತಿ ದ್ರೋಹ ಮಾಡೋದು ಎಲ್ರಿಗೂ ಸರಿಯಲ್ಲ. ಕರ್ನಾಟಕದಲ್ಲಿ ಪಾಲಿಟಿಕ್ಸ್ ಬೇರೆ ರೀತಿಯಾಗಿದೆ ಸರ್.